ಭಾಷಣ ಓದದೆ ಸದನದಿಂದ ಹೊರ ನಡೆದ ಗವರ್ನರ್. ಭಾಷಣ ಓದದೆ ಸದನದಿಂದ ಹೊರ ನಡೆದ್ರು ಗವರ್ನರ್. ಯಾವುದೇ ತರದ ಭಾಷಣವನ್ನ ಓದ್ತಾರಾ ಇಲ್ವಾ ಅನ್ನುವಂತ ಪ್ರಶ್ನೆಗಳು ಇಲ್ಲಿ ಹೆಚ್ಚಾಗಿ ಕಾಣಿಸ್ತಾ ಇತ್ತು. ಆದ್ರೆ ಇದೀಗ ಭಾಷಣವನ್ನ ಓದದೆ ಸದನದಿಂದ ಹೊರ ನಡೆದಿದ್ದಾರೆ ಗವರ್ನರ್ ಗೆಹ್ಲೋಟ್. ಸಾಕಷ್ಟು ಚರ್ಚೆಯನ್ನ ಹುಟ್ಟಿಹಾಕಿತ್ತು. ಭಾಷಣವನ್ನ ಓದ್ತಾರಾ ಇಲ್ವಾ ಅನ್ನುವಂಥದ್ದು. ಭಾಷಣವನ್ನ ಓದದೆ ಇದೀಗ ಸದನದಿಂದ ಹೊರಗೆ ಹೋಗಿದ್ದಾರೆ ಗವರ್ನರ್. ಸಾಕಷ್ಟು ಅಂದ್ರೆ ಇನ್ನು ಮುಂದೆ ಯಾವ ರೀತಿಯಾಗಿ ಸರ್ಕಾರ ಇದಕ್ಕೆ ಮುಂದಾಗುತ್ತೆ, ಏನೆಲ್ಲ ಕ್ರಮಗಳನ್ನ ತೆಗೆದುಕೊಳ್ಳೋಕೆ ಅಲ್ಲಿ ನಿರ್ಧಾರನ ಮಾಡುತ್ತೆ ಅನ್ನುವಂಥದ್ದು. ಯಾಕಂದ್ರೆ ಭಾಷಣವನ್ನ ಓದ್ತಾರಾ ಇಲ್ವಾ ಅನ್ನುವಂತ ಪ್ರಶ್ನೆಗಳು ಹೆಚ್ಚಾಗಿತ್ತು. ಇದೀಗ ಭಾಷಣವನ್ನ ಓದದೆ ಸದನದಿಂದ ಹೊರಗೆ ಬಂದಿದ್ದಾರೆ ಗವರ್ನರ್ ಗೆಹ್ಲೋಟ್. ಭಾಷಣವನ್ನ ಓದದೆ ನಿರ್ಗಮಿಸಿದ ಗೆಹ್ಲೋಟ್ ಶುಭ ಕೋರಿ ಜಸ್ಟ್ ಒಂದು ವಿಷಯನ ಮಾಡಿ ಸದನದಿಂದ ಹೊರಗಡೆ ಧಾವಿಸಿದ್ದಾರೆ. ಗವರ್ನರ್ ನಡೆಗೆ ಕಾಂಗ್ರೆಸ್ ನಾಯಕರಿಂದ ಆಕ್ಷೇಪ ಕೇಳಿ ಬರ್ತಾ ಇರುವಂತದ್ದು. ಇದೀಗ ಸದನದಲ್ಲಿ ಆಡಳಿತ ಮತ್ತು ವಿಪಕ್ಷಗಳ ಮಧ್ಯೆ ಗದ್ದಲ ಜೋರಾಗಿದೆ. ತಮಿಳುನಾಡು ಕೇರಳ ಗವರ್ನರ್ ನಡೆ ಅನುಸರಿಸಿದ ಗೆಹ್ಲೋಟ್ ಇದೀಗ ಯಾವುದೇ ತರಂತ ಭಾಷಣವನ್ನ ಓದದೆ ಜಸ್ಟ್ ಒಂದು ಶುಭವನ್ನ ಕೋರಿ ಸದನದಿಂದ ಹೊರಗೆ ನಡೆದಿದ್ದಾರೆ ಗವರ್ನರ್. ಹೊಸ ಭಾಷಣದ ಶುಭ ಕೋರಿ ನಿರ್ಗಮಿಸಿದ ಗೆಹ್ಲೋಟ್. ಸರ್ಕಾರ ಕೊಟ್ಟ ಭಾಷಣವನ್ನ ಓದದ ರಾಜ್ಯಪಾಲರು. ಗವರ್ನರ್ ನಡೆಗೆ ಕಾಂಗ್ರೆಸ್ ನಾಯಕರಿಂದ ಆಕ್ಷೇಪ ಕೇಳಿ ಬರ್ತಾ ಇದೆ. ಪ್ರಶ್ನಾರ್ಹವಾಗಿತ್ತು ಗವರ್ನರ್ ಈ ಒಂದು ಭಾಷಣವನ್ನ ಓದ್ತಾರಾ ಇಲ್ವಾ ಅನ್ನುವಂಥದ್ದು. ಯಾಕಂದ್ರೆ ಗವರ್ನರ್ ಈ ಹಿಂದೆ ನಿನ್ನೆ ಅಷ್ಟೇ ಹೇಳಿದ್ರು, ಭಾಷಣದಲ್ಲಿ ಕೆಲವೊಂದು ಅಂಶಗಳಿದಾವೆ, ಆ ಅಂಶಗಳನ್ನ ತೆಗೆದು ಹಾಕಿದ್ರೆ ಮಾತ್ರ ನಾನು ಭಾಷಣವನ್ನ ಓದ್ತೇನೆ ಅನ್ನುವಂಥದ್ದು. ಜಸ್ಟ್ 11 ಪುಟಗಳನ್ನ ಕೊಟ್ರೆ ಮಾತ್ರ ನಾನು ಅದರಲ್ಲಿ ಓದ್ತೇನೆ ಅನ್ನುವಂಥದ್ದು. ಆದ್ರೆ ಸರ್ಕಾರ ಇದಕ್ಕೆ ವಿರೋಧಿಸಿತ್ತು. ಸರ್ಕಾರ ಕೇವಲ 7 ಅಂಶಗಳನ್ನ ತೆಗೆದು ಹಾಕಿತ್ತು. ಆದ್ರೆ ಇದಕ್ಕೆ ಇದೀಗ ವಿರೋಧವನ್ನ ವ್ಯಕ್ತಪಡಿಸಿದಂತ ಗೆಹ್ಲೋಟ್ ಇದೀಗ ಸದನದಿಂದ ಹೊರಗೆ ನಡೆದಿದ್ದಾರೆ. ಯಾವುದೇ ತರದಂತ ಭಾಷಣವನ್ನ ಓದಿಲ್ಲ, ಜಸ್ಟ್ ಶುಭವನ್ನ ಕೋರಿ ಅಲ್ಲಿಂದ ಹೊರಗಡೆ ಧಾವಿಸಿರುವಂತದ್ದು. ಇದು ಕಾಂಗ್ರೆಸ್ಸಿಗರನ್ನ ಕೆರಳಿಸಿದೆ ಈ ವಿಚಾರ. ಹೀಗಾಗಿ ಕಾಂಗ್ರೆಸ್ ಹಾಗೂ ಅಲ್ಲಿರುವಂತಹ ವಿಪಕ್ಷಗಳ ಮಧ್ಯೆ ಗದ್ದಲ ಕೂಡ ಜೋರಾಗಿರುವಂತದ್ದು. ವಿಧಾನಸೌಧದಿಂದ ತೆರಳಿದ್ದಾರೆ ರಾಜ್ಯಪಾಲರು. ಭಾಷಣವನ್ನ ಓದದೆ ಸದನದಿಂದ ಹೊರ ನಡೆದ ಗವರ್ನರ್ ಹೊಸ ಭಾಷಣದ ಶುಭ ಕೋರಿ ನಿರ್ಗಮಿಸಿದ್ದಾರೆ ಗೆಹ್ಲೋಟ್. ನಿನ್ನೆಯಿಂದ ಕೂಡ ಪ್ರಶ್ನಾರ್ಹವಾಗಿತ್ತು ಗವರ್ನರ್ ಭಾಷಣವನ್ನ ಓದ್ತಾರಾ ಇಲ್ವಾ ಅಂತ. ಯಾಕಂದ್ರೆ HK ಪಾಟೀಲ್ ಸಹಿತ ಅಲ್ಲಿ ಮನವೊಲಿಕೆಗೆ ರೆಡಿ ಆಗಿದ್ರು. ನಿನ್ನೆ ಸಹಿತ ಅಲ್ಲಿ ಹೋಗಿ ಚರ್ಚೆಯನ್ನ ಮಾಡಿ ಮನವೊಲಿಸಿದ್ದೇನೆ. ನಾಳೆ ಗವರ್ನರ್ ಬಂದು ಅಲ್ಲಿ ಓದ್ತಾರೆ, ಭಾಷಣವನ್ನ ಅಲ್ಲಿ ಓದ್ತಾರೆ ಅನ್ನುವಂತಹ ಮಾತುಗಳನ್ನ ಆಡಿದ್ರು. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಅವರ ಜೊತೆನೂ ಕೂಡ ಚರ್ಚೆ ಆಗಿತ್ತು. ಸಿದ್ದರಾಮಯ್ಯ ಅವರು ಹೇಳಿದ್ರು ಎಲ್ಲವನ್ನ ಕೂಡ ಅಲ್ಲಿ ತೆಗೆದು ಹಾಕೋಕ್ಕಾಗಲ್ಲ, ನಮಗೆ ಈಗ ಯಾರು ಹೇಳಿದಾರೆ ಅದರಲ್ಲಿ ಒಂದು 7 ಅಂಶಗಳನ್ನ ಮಾತ್ರ ತೆಗೆದು ಹಾಕಬಹುದು ಅನ್ನುವಂಥದ್ದನ್ನ ಹೇಳಿ ಇದೀಗ ಅದೇ ಒಂದು ಭಾಷಣವನ್ನ ಪ್ರತಿಯನ್ನ ಅಲ್ಲಿ ಕೊಟ್ಟಿದ್ರು. ಹೀಗಾಗಿ ಗವರ್ನರ್ ಅದನ್ನ ಓದದೆ ಸದನದಿಂದ ಹೊರಗೆ ನಡೆದಿದ್ದಾರೆ. ಹಾಗಾದ್ರೆ ಮುಂದಿನ ನಡೆ ಏನು ಅನ್ನುವಂಥದ್ದು ಇಲ್ಲಿ ಸಾಕಷ್ಟು ಚರ್ಚೆಯನ್ನ ಹುಟ್ಟಿ ಹಾಕ್ತಾ ಇದೆ. ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಮುಂದಿನ ನಡೆ ಹೇಗಿರುತ್ತೆ ಅನ್ನುವಂಥದ್ದು. ಇದೀಗ ಸದನದಿಂದ ಆಡಳಿತ ಮತ್ತು ವಿಪಕ್ಷಗಳ ಮಧ್ಯೆ ಗದ್ದಲ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿವೇಕ್. ವಿವೇಕ್, ಇದೀಗ ನಿನ್ನೆ ಅಷ್ಟೇ ಸಾಕಷ್ಟು ಪ್ರಶ್ನಾರ್ಹವಾಗಿತ್ತು ಈ ಗವರ್ನರ್ ಭಾಷಣವನ್ನ ಓದ್ತಾರಾ ಇಲ್ವಾ ಅನ್ನುವಂಥದ್ದು. ಆದ್ರೆ ಇದೀಗ ಭಾಷಣವನ್ನ ಓದದೆ ಅಲ್ಲಿ ಸದನದಿಂದ ಹೊರಗಡೆ ನಡೆದಿದ್ದಾರೆ. ಏನೆಲ್ಲ ಅಪ್ಡೇಟ್ಸ್ ಇದೆ ವಿವೇಕ್? ಎಸ್ ವನಿತಾ, ಈಗಾಗಲೇ ಏನು ನಿನ್ನೆಯಿಂದ ಕೂಡ ಒಂದು ಗೊಂದಲ ನಡೀತಿತ್ತು ರಾಜ್ಯ ಸರ್ಕಾರ ವರ್ಸಸ್ ರಾಜ್ಯಪಾಲರು ಅಂತ. ರಾಜ್ಯಪಾಲರು ಭಾಷಣ ಓದ್ತಾರಾ ಇಲ್ವಾ ಅನ್ನೋ ಒಂದಿಷ್ಟು ಚರ್ಚೆಗಳು ಕೂಡ ನಡೀತಿತ್ತು. ಅದರ ಮಧ್ಯದಲ್ಲಿ ಇವತ್ತು ರಾಜ್ಯಪಾಲರು ಸದಕ್ಕೆ ಆಗಮಿಸಿ ನೇರವಾಗಿ ಯಾವುದೇ ಒಂದು ಭಾಷಣ ಮಾಡದೆ ಕೇವಲ ಒಂದು ಮಾತನ್ನ ಹೊರಗಡೆ ಧಾವಿಸಿದ್ದಾರೆ. ಹೊಸ ವರ್ಷದ ಶುಭ ಕೋರಿ ನಿರ್ಗಮಿಸಿದ ಗೆಹ್ಲೋಟ್. ಎಸ್ ವಿವೇಕ್ ಹೇಳಿ. ಭಾಷಣವನ್ನ ಕೇವಲ 4 ಸಾಲುಗಳಲ್ಲಿ ಮಾತ್ರ ಓದಿ ಹೊರಟಿದ ಗವರ್ನರ್ ವನಿತಾ. ಸದ್ಯದ ಮಟ್ಟಿಗೆ ಈಗಾಗಲೇ ಭಾಷಣದ ಪ್ರತಿಯಲ್ಲಿ ಏನಿತ್ತು, ಮೊದಲ ಭಾಗದಲ್ಲಿ ನರೇಗಾ ಹಾಗೂ ಮನ್ರೇಗಾ ಬಗ್ಗೆ ಉಲ್ಲೇಖ ಇತ್ತು. ಆದ್ರೆ ಅದನ್ನ ಯಾವ್ದನ್ನು ಕೂಡ ಓದ್ದಿರ ಅದೇ ರೀತಿಯಾಗಿ ಹೊರಟಿದ್ದಾರೆ. ಕೇವಲ ಜೈ ಹಿಂದ್ ಜೈ ಕರ್ನಾಟಕ ಎಂದು ಅದೊಂದು ಮಾತ್ರ ಹೇಳಿಕೆ ಅಲ್ಲೇ ಭಾಷಣ ಮಾಡುವಂತ ಜಾಗದಲ್ಲೇ ಕೇವಲ ರಾಜ್ಯಪಾಲರು ಅದೊಂದು ಮಾತನ್ನ ಹೇಳಿ ಅಲ್ಲಿಂದ ತೆರಳಕ್ಕಂಥದ್ದು ಸಾಕಷ್ಟು ಮುಜುಗರಕ್ಕೂ ಕೂಡ ಅದೊಂದು ಎಡೆ ಮಾಡಿದೆ ಸರ್ಕಾರಕ್ಕೆ ಅಂತಾನೆ ಹೇಳ್ಬೋದು. ಈಗ ಮುಂದಿನ ನಡೆ ಸರ್ಕಾರದ್ದು ಯಾವ ರೀತಿಯಾಗಿರುತ್ತೆ, ಈಗಾಗಲೇ ಏನು ಅಧಿವೇಶನ ಆರಂಭ ಮಾಡ್ತಾರ ಅದೇ ರೀತಿಯಾಗಿ ಅಥವಾ ಯಾರಾದ್ರೂ ಈ ಭಾಷಣವನ್ನ ಓದ್ತಾರಾ ಅಂತ ಕೂಡ ಕಾದ್ ನೋಡ್ಬೇಕಾಗಿರುತ್ತೆ ವನಿತಾ.
ಎಸ್ ಬಟ್ ಇದೀಗ ಏನಂತ ಅಂದ್ರೆ ನಿನ್ನೆಯಿಂದನೂ ಕೂಡ ಅದರಲ್ಲಿ ಒಂದಿಷ್ಟು ಅಂಶಗಳನ್ನ ತೆಗೆದು ಹಾಕಬೇಕು ಅಂತ ಗವರ್ನರ್ ಆಲ್ರೆಡಿ ಹೇಳಿರ್ತಾರೆ. ಆದ್ರೆ 7 ಅಂಶಗಳನ್ನ ಅಲ್ಲಿ ಹಾಗೆ ತೆಗೆದು ಹಾಕಿ ಮಿಕ್ಕಿರೋದಂತ ಅಲ್ಲಿ ಹಾಗೆ ಬಿಟ್ಟಿರ್ತಾರೆ. ಬಟ್ ಇದು ಈಗ ಈ ಹಿಂದೆ ನಡೆದಂತ ಕೇರಳದ ನಡೆ ಆಗಿರ್ಬೋದು, ತಮಿಳುನಾಡಲ್ಲಿ ಆದಂತಹ ಒಂದು ಘಟನೆ ಆಗಿರ್ಬೋದು, ಅದೇ ರೀತಿಯಾಗಿ ಕರ್ನಾಟಕದಲ್ಲಿಯೂ ಕೂಡ ಈಗ ಆಗಿರುವಂತದ್ದು. ಇದರಿಂದ ಈಗ ಸ್ಥಳೀಯವಾಗಿ ಅಲ್ಲಿ ಕಾಂಗ್ರೆಸ್ ಹಾಗೂ ವಿಪಕ್ಷಗಳ ಮಧ್ಯೆ ಯಾವ ರೀತಿಯಾಗಿ ಜಟಾಪಟಿ ಮುಂದುವರಿಬಹುದು ಅಂತ. ಎಸ್ ವನಿತಾ, ಇದೇ ವಿಚಾರವನ್ನ ಇಟ್ಕೊಂಡು ಕೂಡ ಆಗಿರ್ಬೋದು ಮತ್ತೆ ಆಂಧ್ರದಲ್ಲಾಗಿರ್ಬೋದು ಈ ರೀತಿಯ ಜಾಗಗಳಲ್ಲಿ ಈ ರೀತಿಯಾದ ಒಂದು ಘಟನೆ ನಡೆದಿದ್ದು. ಅಂದ್ರೆ ಗವರ್ನರ್ ಭಾಷಣ ಮಾಡೋದಕ್ಕೂ ಮುಂಚೆನೆ ಅಧಿವೇಶನ ಪ್ರಾರಂಭ ಮಾಡೋದು. ಅದೇ ರೀತಿಯಾಗಿ ಇವತ್ತು ಮೊದಲನೇ ಬಾರಿ ಅಂದ್ರೆ ರಾಜ್ಯದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಈ ರೀತಿಯಾಗಿ ಮೊದಲನೇ ಬಾರಿ ಈ ರೀತಿಯಾಗಿ ನಡೆದಿದೆ. ಈ ಘಟನೆ ಯಾವ ಸ್ವರೂಪ ಪಡೆದುಕೊಳ್ಳುತ್ತೆ ಅಂತ ಕೂಡ ಕಾದ್ ನೋಡ್ಬೇಕಾಗಿರುತ್ತೆ. ಮತ್ತೆ ಇದು ನಾನು ಈಗಾಗಲೇ ಹೇಳ್ದಂಗೆ ವಿಪಕ್ಷದವರೆಗೂ ಕೂಡ ಇದು ದೊಡ್ಡ ಮಟ್ಟದ ಅಸ್ತ್ರ ಆಗಿದೆ. ಈ ಅಸ್ತ್ರವನ್ನೇ ಇಟ್ಕೊಂಡು ಸರ್ಕಾರದ ವಿರುದ್ಧ ಆಕ್ರೋಶ ಹೊರ ಹಾಕುವಂತ ಕೆಲಸ ಕೂಡ ಮಾಡಬಹುದು ಸದನದ ಒಳಗೆ ವಿಪಕ್ಷದವರು ಅಂತ. ಥ್ಯಾಂಕ್ ಯು ವಿವೇಕ್ ನಿಮ್ಮೆಲ್ಲ ಮಾಹಿತಿಗೆ. ಇದೀಗ ಸದನದಿಂದ ಹೊರ ಹೊಡೆದಿರುವಂತಹ ಗವರ್ನರ್ನ ಮುಂದಿನ ನಡೆ ಹೇಗಿರುತ್ತೆ ಅನ್ನುವಂಥದ್ದು ಮತ್ತೊಂದು ಪ್ರಶ್ನಾರ್ಹವಾಗಿದ್ರೆ, ಇನ್ನು ಕಾಂಗ್ರೆಸ್ ಯಾವ ರೀತಿಯಾಗಿ ಕಾನೂನು ಸಮರವನ್ನ ಮುಂದುವರಿಸುತ್ತೆ ಅನ್ನುವಂಥದ್ದು. ಯಾಕಂದ್ರೆ ಗವರ್ನರ್ ಅಲ್ಲಿ ಏನು ಕಾಂಗ್ರೆಸ್ ಪಕ್ಷ ಕೊಟ್ಟಿರುವಂತಹ ಒಂದು ಭಾಷಣವನ್ನ ಓದಲೇಬೇಕಾಗುತ್ತೆ. ನಿಯಮ ಬಹಳ ಚೆನ್ನಾಗಿ ಇವತ್ತು ತಿಳಿದುಕೊಂಡವರು. ಎಂತೆ ವಿಚಾರ ಕೂಡ ಅವರ ಒಂದು ಪ್ರಭುತ್ವತೆ, ಅವರ ಒಂದು ತಿಳುವಳಿಕೆ, ಕಾನೂನಿನ ತಜ್ಞತೆ ಮತ್ತು ಸರ್ಕಾರದ ಒಂದು ಸೌಹಾರ್ದತೆಯ ನಿಲುವು, ಸಹಕಾರ ಮನೋಭಾವ ಸರ್ಕಾರದ ಮತ್ತು ರಾಜ್ಯಪಾಲ ಇಬ್ಬರ